ನೂತನವಾಗಿ ಮತ್ತೆ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಿಗೆ ಕಾಂಗ್ರೆಸ್ ಕಚೇರಿಯಲ್ಲಿ ಅಭಿನಂದನಾ ಸಮಾರಂಭ ಮಾಡಲಾಯಿತು. ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಅನೇಕ ಕಾಂಗ್ರೆಸ್ ನಾಯಕರು ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಮಾತನಾಡಿ ಧನ್ಯವಾದ ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಿರಣ್ ರವರೇ, ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳಾದಂಥ ರಾಜಗೋಪಾಲ್ ರೆಡ್ಡಿ ಅವರೇ, ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಸದಸ್ಯರು ಆತ್ಮೀಯರು ಆದಂಥ ಶರಣಪ್ಪ ಮಾನೇಗಾರ್ ಅವರೇ, ಗೌಲಿಗಿ ಅವರೇ, ಬೈಲಪ್ಪನವರೇ, ನಮ್ಮ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆದಂಥ ರಾಜೇಶ್ ಗುತ್ತೇದಾರ್ ಅವರೇ, ಶಿವಾನಂದ್ ಹೊನಗುಂಟಿ ಅವರೇ, ಮತ್ತು ಹೊಳಕೇರಿ ಅವರೇ, ಈಗಿನ ಅಧ್ಯಕ್ಷರಾದ ಶಕ್ತಿ ಸರಳಿಗೆ ಸಾಹೇಬ್ರೆ, ಕುರುಬರ ಹೆಸರು ತಗೊಂಡು ಬಿಡ್ತಾರೆ, ನಾವು ಹೋಗಿ ಸಿದ್ದರಾಮಯ್ಯ ಮತ್ತೆ ನನಗೆ ಯಾವಾಗಲೂ ಸ್ಫೂರ್ತಿ ಮಾಡಿ ಇಲ್ಲಿಯವರೆಗೆ ಮುಟ್ತಕ್ಕಂಥ ಕೆಲಸ ಗುಲ್ಬರ್ಗ ಜಿಲ್ಲೆಯ ಪತ್ರಕರ್ತರು ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ನಮಸ್ಕಾರ ಹೇಳಿ ನಿಮಗೂ ಕೂಡ ತಿಳಿಸ್ಕೋತೀನಿ. ಸರ್ಕಾರಕ್ಕೆ ನನ್ನ ಧ್ವನಿ ಎತ್ತುವ ಮೂಲಕ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು, ಸರ್ಕಾರದ ವಾಗ್ದಾನ ತೆಗೆದುಕೊಳ್ತಕ್ಕಂಥದ್ದು ಎಲ್ಲ ಪ್ರಾಮಾಣಿಕವಾಗಿ ಮಾಡಿದ್ದೆ. ನಾನು ಒಬ್ಬನೇ ಮಾಡೋದಾಗ್ತಿದ್ದಿಲ್ಲ. ವಿಧಾನ ಪರಿಷತ್ತಿನ ಎಲ್ಲ ಸದಸ್ಯರು, ಅದರಲ್ಲಿ ಗುಲ್ಬರ್ಗದಲ್ಲಿ ನನಗೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಅವರ ಪ್ರೀತಿ ವಿಶ್ವಾಸ, ಪರಿಷತ್ತಿನಲ್ಲಿ ನನಗೆ ತೋರಿಸಿದಂಥ ಅವಕಾಶಗಳು ಮತ್ತು ಸಪೋರ್ಟ್, ಅವೆಲ್ಲ ಅವರು ಕೂಡ ಮಾಡಿದ್ರಿಂದ ಅವ್ರು ಹೇಳಿದಂಥ ಎಲ್ಲ ಕೆಲಸಗಳು ಕೂಡ ಮಾಡಲಿಕ್ಕೆ ಸಾಧ್ಯ ಆಯಿತು. ಅಂಬಿಗರ ಚೌಡಯ್ಯನವರ ಮೂರ್ತಿ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಬೇಕೆಂಬ ಪ್ರಸ್ತಾವನೆ ಆದಾಗ ಸುಮಾರು 35 ವಿಧಾನ ಪರಿಷತ್ ಸದಸ್ಯರು ಎದ್ದು ನಿಂತು ನಮ್ಮ ಅಂಬಿಗರ ಚೌಡಯ್ಯನ ಮೂರ್ತಿಯನ್ನು ತಮ್ಮ ಎದೆ ಮೇಲೆ ಹಿಡ್ಕೊಂಡು ಇದು ಆಗಲೇಬೇಕು, ಇದು ಬೌದ್ಧಗಳ ಬೇಡಿಕೆ ಅಂತ ಹೇಳಿ ನಮಗೆಲ್ಲರೂ ಸಪೋರ್ಟ್ ಮಾಡಿದರು. ಆಮೇಲೆ ಬೌದ್ಧಗಳ ಬೇಡಿಕೆ ನಮ್ಮ ಜಗದೇವ್ ಗುತ್ತೇದಾರ್ ಸಾಹೇಬ್ ಹೇಳಿದ ಹಾಗೆ, ಮತ್ತು ಮಾಣಿಕೇಶ್ವರಿ ಅಮ್ಮನವರಂದ್ರೆ ಅವರು ಒಂದೇ ದಿವಸ ಶಿವರಾತ್ರಿ ದಿವಸ ಯಾನಾಗುಂದಿ ಮತ್ತು ಶ್ರೀಶೈಲಕ್ಕೆ ಒಂದೇ ಸಮಯದಲ್ಲಿ ದರ್ಶನ ಕೊಟ್ಟಂತಕ್ಕೆ ಯಾರಾದರೂ ಇದ್ದಾರಂದ್ರೆ ಆಕೆ ನಡೆದಾಡ್ತಕ್ಕಂಥ ದೇವರು ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಅವರು. ಅವರ ಪ್ರಾಧಿಕಾರ ಆಗಬೇಕು ಅಂತೇಳಿ ಬಹುಜನಗಳ ಬೇಡಿಕೆ ಇತ್ತು. ಅದನ್ನು ಸದನದಲ್ಲಿ ಕೂಡ ಚರ್ಚೆ ಮಾಡಿ ಇದು ಆಗಲೇಬೇಕು. ಈ ದೇವಸ್ಥಾನಕ್ಕೆ ಬೂಟಾ ಸಿಂಗ್, SK ಪಾಟೀಲ್ರ ತಂದೆಯವರಂತ KS ಪಾಟೀಲ್ರು, ಮತ್ತೆ ಧರ್ಮಸಿಂಗ್ ಸಾಹೇಬರು, ಯಡಿಯೂರಪ್ಪನವರು, ಬಹಳಷ್ಟು ರಾಜಕಾರಣಿಗಳು ಬಂದು ಅಮ್ಮನವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಬಂದಾಗ ನಮಗೇನು ಆಗಬೇಕು ಅದು ಅಮ್ಮನವರಿಂದ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಆಗಿದ್ದಾರೆ. ಅದರಲ್ಲಿ ನಮ್ಮ ಶಾಪುರ ಶರಣಬಸಪ್ಪ ದರ್ಶನಪುರವರು, ಅವರ ತಂದೆಯವರಂತ ಬಾಪುಗೌಡ ದರ್ಶನಪುರವರು ಕೂಡ, ಮತ್ತೆ ಗುಲ್ಬರ್ಗದಲ್ಲಿದ್ದ ಗಲಂಗರಾವ್ ಪಾಟೀಲ್ರು ಕೂಡ ಇವತ್ತಿನ ದಿವಸ ಇವರೆಲ್ಲ ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಕುಲದೇವತೆ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಆಶೀರ್ವಾದ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವರೆಲ್ಲ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಆ ದೇವಸ್ಥಾನ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ನಾನು ಪರಿಷತ್ತಿನಲ್ಲಿ ಹಕ್ಕು ಒತ್ತಾಯ ಮಾಡಿದಾಗ SK ಪಾಟೀಲ್ ಒಂದು ಮಾತು ಹೇಳಿದ್ರು. ನಾನು ನನ್ನ ತಂದೆಯವರು ಹಿಡಿದು ಆ ದೇವಸ್ಥಾನಕ್ಕೆ ಹೋಗಿ ಬಂದೀನಿ. ಆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನಮಗೆಲ್ಲ ಒಳ್ಳೆಯದಾಗಿದೆ. ಅದಕ್ಕಾಗಿ ನೀವು ಬಹಳ ಉತ್ತಮವಾದಂಥ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದೀರಿ.
ಎಂಬ ಸಂದರ್ಭ ಬಂದಾಗ ಆ ಪೀಠದಲ್ಲಿ ಕುಂತ ಬಸವರಾಜ ಹೊರಟ್ಟಿಯವರು ಕೂಡ ನಾನು ನಾಡಗೌಡ ಸರಿ ಹೋಗಿ ಬಂದು ಅಮ್ಮನವರಿಗೆ ಬೇಡ್ಕೊಂಡು ಬಂದಿದ್ದೆ, ನಾನು ಗೆದ್ದು ಬರಬೇಕು ಅಂತ ಹೇಳಿದಾಗ 48 ವರ್ಷಗಳ ಕಾಲ ನಾನು ಚುನಾವಣೆಯಲ್ಲಿ ಆರಿಸಿ ಬರಬೇಕಾದ್ರೆ ಮತ್ತು ಮಾಣಿಕೇಶ್ವರಮ್ಮನವರ ಆಶೀರ್ವಾದ ನನ್ನ ಮನೆಯಲ್ಲಿಯೂ ಕೂಡ ಅಮ್ಮನವರ ಭಾವಚಿತ್ರ ಇದು ಇಟ್ಕೊಂಡಿದ್ದೇನೆ, ದಿನನಿತ್ಯ ಅವರ ಪೂಜೆಯನ್ನು ಮಾಡ್ತೇನೆ ಎಂಬ ಮಾತನ್ನು ಕೂಡ ಅವರು ಹೇಳಿದ ಮೇಲೆ ಎಚ್ ಕೆ ಪಾಟೀಲರು ಅಂಬಿಗರ ಇದು ಮಾತಾ ಮಾಣಿಕೇಶ್ವರಮ್ಮನವರ ಪ್ರಾಧಿಕಾರ ರಚನೆ ಮಾಡಿ ಈ ವರ್ಷ ಬಜೆಟ್ನಲ್ಲಿ 3 ಕೋಟಿ ಹಣವನ್ನು ಕೂಡ ಅನುದಾನವನ್ನು ಇಟ್ಟಿದ್ದಾರೆ. ನಾನು ಇನ್ನು ಕೆಲವೇ ದಿನಗಳಲ್ಲಿ ಆ ಕ್ಷೇತ್ರಕ್ಕೆ ಹೋಗಿ ಸಂಬಂಧಪಟ್ಟ ಮಂತ್ರಿ ಕರೆದುಕೊಂಡು ಅಲ್ಲಿ ಘೋಷಣೆ ಮಾಡಿಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಆಮೇಲೆ